ಬಂಧುಗಳೇ ನಮಸ್ಕಾರ, ಹೇಗಿದ್ರೆ ನೀವೆಲ್ಲರೂ. ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ. ಬಂಧುಗಳೇ, ಪಶ್ಚಿಮ ಬಂಗಾಳದಲ್ಲಿ ಬರೋಬ್ಬರಿ 15 ವರ್ಷಗಳ ಕಾಲ ಮಮತಾ ಬ್ಯಾನರ್ಜಿ ನೇತೃತ್ವದ ಟಿಎಂಸಿ ಆಡಳಿತ ಇತ್ತು. ಇದೀಗ ಮಮತಾ ಬ್ಯಾನರ್ಜಿ ಆಡಳಿತ ಅಂತ್ಯ ಆಗಿದೆ. ನಾನು ಸಿಎಂ ಸ್ಥಾನವನ್ನ ಬಿಡಲ್ಲ ಅಂತ ಹಠ ಮಾಡಿದ್ರು. ಕೊನೆಯದಾಗಿ ರಾಜ್ಯಪಾಲರು ತಮ್ಮ ಅಧಿಕಾರವನ್ನ ಬಳಸಿ ಅವರನ್ನ ವಜಾಗೊಳಿಸಿದ್ದಾರೆ. ಮಮತಾ ಬ್ಯಾನರ್ಜಿ ಕೂಡ ಅದನ್ನೇ ನಿರೀಕ್ಷೆ ಮಾಡ್ತಾ ಇದ್ರು, ನನ್ನನ್ನು ವಜಾಗೊಳಿಸಲಿ ಎನ್ನುವ ಕಾರಣಕ್ಕಾಗಿ ಒಂದಷ್ಟು ರಾಜಕೀಯ ಲೆಕ್ಕಾಚಾರವನ್ನು ಅವರು ಹಾಕ್ತಾ ಇದ್ರು. ಹಿಂದಿನ ವಿಡಿಯೋದಲ್ಲಿ ನಾನು ಅದನ್ನು ಕಂಪ್ಲೀಟ್ ಆಗಿ ನಿಮಗೆ ಎಕ್ಸ್ಪ್ಲೇನ್ ಮಾಡಿದ್ದೇನೆ. ಇದೀಗ ಮಮತಾ ಬ್ಯಾನರ್ಜಿಯ ಆಡಳಿತ ಅಂತ್ಯಾಗಿ ಬಿಜೆಪಿಯ ಹೊಸ ಆಡಳಿತ ಶುರು ಆಗ್ತಾ ಇದೆ. ಬಿಜೆಪಿಯ ಪ್ರಪ್ರಥಮ ಮುಖ್ಯಮಂತ್ರಿಯಾಗಿ ಎಲ್ಲರೂ ಕೂಡ ನಿರೀಕ್ಷೆ ಮಾಡಿದ ರೀತಿಯಲ್ಲೇ ಸುವೇಂದು ಅಧಿಕಾರಿಯನ್ನ ಆಯ್ಕೆ ಮಾಡಲಾಗಿದೆ. ಸುವೇಂದು ಅಧಿಕಾರಿ ಯಾರು ಅಂದ್ರೆ, ಇದೇ ಮಮತಾ ಬ್ಯಾನರ್ಜಿ ಅವರನ್ನ ಭವಾನಿಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಈ ಬಾರಿ ಬರೋಬ್ಬರಿ 15,000 ಮತಗಳಿಂದ ಸೋಲಿಸಿದವರು. ಕಳೆದ ಬಾರಿ ನಂದಿಗ್ರಾಮ ವಿಧಾನಸಭಾ ಕ್ಷೇತ್ರದಲ್ಲಿ 1956 ಓಟುಗಳಿಂದ ಮಮತಾ ಬ್ಯಾನರ್ಜಿಯನ್ನು ಸೋಲಿಸಿದವರು. ಅಂದರೆ ಸತತ 2 ಚುನಾವಣೆಯಲ್ಲಿ ಮಮತಾ ಬ್ಯಾನರ್ಜಿಯನ್ನು ಸೋಲಿಸಿದಂಥವರು ಸುವೇಂದು ಅಧಿಕಾರಿ. ಅವ್ರ ಬಗ್ಗೆ ಒಂದಷ್ಟು ಇಂಟ್ರೆಸ್ಟಿಂಗ್ ಡೀಟೇಲ್ ಅನ್ನು ಗಮನಿಸ್ತಾ ಹೋಗೋಣ. ಈ ಸುವೇಂದು ಅಧಿಕಾರಿ ಬೇರೆ ಯಾರು ಕೂಡ ಅಲ್ಲ, ಒಂದು ಕಾಲದಲ್ಲಿ ಮಮತಾ ಬ್ಯಾನರ್ಜಿಯ ಶಿಷ್ಯ, ಬಲಗೈ ಎಡಗೈ ಎಲ್ಲವೂ ಕೂಡ ಆಗಿದ್ದಂಥವರು, ಅಥವಾ ಮಮತಾ ಬ್ಯಾನರ್ಜಿಗೆ ತುಂಬಾ ಆಪ್ತವಾಗಿದ್ದಂಥ ವ್ಯಕ್ತಿ ಯಾರು ಅಂದ್ರೆ ಇದೇ ಸುವೇಂದು ಅಧಿಕಾರಿ. ಇದೇ ಸುವೇಂದು ಅಧಿಕಾರಿ ವಿರುದ್ಧ ಈ ಹಿಂದೆ ಬಿಜೆಪಿ ನಾಯಕರು ಭ್ರಷ್ಟಾಚಾರದ ಆರೋಪವನ್ನು ಮಾಡಿದ್ರು. ಸುವೇಂದು ಅಧಿಕಾರಿ ವಿರುದ್ಧ ಸಿಬಿಐ ತನಿಖೆ ನಡೀತಾ ಇತ್ತು, ಇಡಿ ತನಿಖೆ ನಡೀತಾ ಇತ್ತು. ಒಂದಷ್ಟು ಗಂಭೀರವಾದಂತಹ ಹಗರಣದಲ್ಲಿ ಇವರ ಹೆಸರು ಕೂಡ ಕೇಳಿ ಬಂದಿತ್ತು. ಇಂತಹ ಸುವೇಂದು ಅಧಿಕಾರಿ ಇದೀಗ ಬಿಜೆಪಿಯಲ್ಲಿ ಮುಖ್ಯಮಂತ್ರಿಯಾಗಿ ಆಯ್ಕೆ ಆಗಿದ್ದಾರೆ. ಹಾಗಾದ್ರೆ ಅವರ ಬದುಕಿನ ಕಥೆ ಏನೋ ಒಂದಷ್ಟು ವಿವರವನ್ನ ಗಮನಿಸ್ತಾ ಹೋಗೋಣ. ಬಂಧುಗಳೇ, ಸುವೇಂದು ಅಧಿಕಾರಿ ಒಳ್ಳೆ ಕುಟುಂಬದಲ್ಲೇ ಹುಟ್ಟದಂಥವರು. ಅಂದ್ರೆ ಅವರ ತಂದೆಯೂ ಕೂಡ ಪೊಲಿಟಿಷಿಯನ್, ಶಿಶಿರ್ ಅಧಿಕಾರಿ ಅಂತ ಹೇಳಿ. ಅವರು ಕೂಡ ಮುಂಚೆ ಟಿಎಂಸಿಯಲ್ಲೇ ಇದ್ದಂಥವರು, MP ಆಗಿ ಕೆಲಸವನ್ನ ಮಾಡಿದಂಥವರು. ಅದಾದ ಬಳಿಕ ಮನಮೋಹನ್ ಸಿಂಗ್ ಸರ್ಕಾರದಲ್ಲಿ ಸಚಿವರಾಗಿ ಕೆಲಸವನ್ನ ಮಾಡಿದಂಥವರು ಇವರ ತಂದೆ ರಾಜಕಾರಣದಲ್ಲಿ ಇದ್ದಂಥ ಕಾರಣಕ್ಕಾಗಿ ಸಹಜವಾಗಿ ಸುವೇಂದು ಅಧಿಕಾರಿ ಕೂಡ ರಾಜಕಾರಣಕ್ಕೆ ಎಂಟ್ರಿ ಕೊಟ್ಟರು. 1995 ಸಂದರ್ಭದಲ್ಲಿ ಕಾಂತಿ ಎನ್ನುವಂಥ ಭಾಗದಲ್ಲಿ, ಅಂದ್ರೆ ಅವರ ಹುಟ್ಟೂರಿನ ಭಾಗದಲ್ಲಿ ಮುನ್ಸಿಪಾಲಿಟಿ ಕೌನ್ಸಿಲರ್ ಆಗಿ ಆಯ್ಕೆ ಆದಂಥವರು ಸುವೇಂದು ಅಧಿಕಾರಿ. ಅಂದ್ರೆ ಸುವೇಂದು ಅಧಿಕಾರಿ ಡೈರೆಕ್ಟ್ ಆಗಿ ಶಾಸಕರು ಅಥವಾ ಡೈರೆಕ್ಟ್ ಆಗಿ MPO ಆದಂಥವರಲ್ಲ. ಆರಂಭದಲ್ಲಿ ಕೌನ್ಸಿಲರ್ ಆಗಿ ಆಯ್ಕೆ ಆಗ್ತಾರೆ. ಯಾವ ಪಕ್ಷದಿಂದ ಅಂದ್ರೆ ಕಾಂಗ್ರೆಸ್ ಪಕ್ಷದಿಂದ. ಅದಾದ ಬಳಿಕ ಮಮತಾ ಬ್ಯಾನರ್ಜಿ ಕಾಂಗ್ರೆಸ್ ಪಕ್ಷವನ್ನ ಬಿಟ್ಟು ಟಿಎಂಸಿ ಎನ್ನುವಂಥ ಪಕ್ಷವನ್ನ ಹುಟ್ಟಾಕ್ತಾರಲ್ಲ, ತೃಣಮೂಲ ಕಾಂಗ್ರೆಸ್ ಎನ್ನುವಂಥ ಪಕ್ಷವನ್ನ ಹುಟ್ಟಾಕ್ತಾರಲ್ಲ, ಆ ಸಂದರ್ಭದಲ್ಲಿ ಇದೇ ಸುವೇಂದು ಅಧಿಕಾರಿಯ ತಂದೆಯೂ ಕೂಡ ಟಿಎಂಸಿಗೆ ಬರ್ತಾರೆ. ತಂದೆಯ ಜೊತೆಗೆ ಮಗ ಆಗಿರುವಂಥ ಸುವೇಂದು ಅಧಿಕಾರಿ ಕೂಡ ಟಿಎಂಸಿಗೆ ಬರ್ತಾರೆ. ಟಿಎಂಸಿಗೆ ಬಂದ ಬಳಿಕ ಸುವೇಂದು ಅಧಿಕಾರಿ ಶಾಸಕರಾಗಿ ಆಯ್ಕೆ ಆಗ್ತಾರೆ. ಅದಾದ ಬಳಿಕ ಸುವೇಂದು ಅಧಿಕಾರಿಗೆ ಒಂದಷ್ಟು ವಿಧಾನಸಭಾ ಕ್ಷೇತ್ರಗಳ ಇನ್ಚಾರ್ಜ್ ಅನ್ನ ಕೂಡ ಕೊಡಲಾಗುತ್ತೆ. ಹೀಗಾಗಿ ಸುವೇಂದು ಅಧಿಕಾರಿ ತಮ್ಮ ವರ್ಚಸ್ಸನ್ನ ಹಂತ ಹಂತವಾಗಿ ಬೆಳೆಸಿಕೊಳ್ತಾ ಹೋಗ್ತಾರೆ. ಅದಾದ ಬಳಿಕ ಈ ನಂದಿಗ್ರಾಮ ಭಾಗದಲ್ಲಿ ಒಂದು ದೊಡ್ಡ ಮಟ್ಟಿಗಿನ ರೈತ ಹೋರಾಟ ನಡೆಯುತ್ತೆ, ಅಥವಾ ಸ್ಥಳೀಯರ ಹೋರಾಟ ನಡೆಯುತ್ತೆ. ಆ ಸಂದರ್ಭದಲ್ಲಿ ಇದ್ದಂಥ ಕಮ್ಯುನಿಸ್ಟ್ ಸರ್ಕಾರ ಈ ಸ್ಪೆಷಲ್ ಎಕನಾಮಿಕ್ ಝೋನ್ ಅಂದ್ರೆ ಕೈಗಾರಿಕೆಗಳ ಸ್ಥಾಪನೆಯ ಕಾರಣಕ್ಕಾಗಿ 10,000 ಎಕರೆ ಜಾಗವನ್ನ ಭೂಸ್ವಾಧೀನ ಮಾಡುವಂತ ಪ್ರಯತ್ನವನ್ನ ಮಾಡಿರುತ್ತೆ, ಅಥವಾ ಭೂಸ್ವಾಧೀನ ಮಾಡೋದಕ್ಕೆ ಹೊರಟಿರುತ್ತೆ. ಆ ಸಂದರ್ಭದಲ್ಲಿ ಸ್ಥಳೀಯರು ಹೋರಾಟವನ್ನ ಮಾಡ್ತಾರೆ. ಆ ಹೋರಾಟದ ನೇತೃತ್ವವನ್ನು ವಹಿಸಿಕೊಂಡಂತವರು ಮಮತಾ ಬ್ಯಾನರ್ಜಿಗೆ ಸಾಥನ್ನ ಕೊಟ್ಟಂತವರು ಸುವೇಂದು ಅಧಿಕಾರಿ, ಹಾಗೆ ಅವರ ತಂದೆ ಆಗಿರುವಂತ ಶಿಶಿರ್ ಅಧಿಕಾರಿ. ದೊಡ್ಡ ಮಟ್ಟಿಗಿನ ಹೋರಾಟ ನಡೆಯುತ್ತೆ. ಆ ಸಂದರ್ಭದಲ್ಲಿ ಗೋಲಿಬಾರ್ನಲ್ಲಿ 14 ಮಂದಿ ಸಾವನ್ನಪ್ಪು ಬಿಡ್ತಾರೆ. ಆಗ ಅದು ಸಂಪೂರ್ಣವಾಗಿ ರಾಜಕೀಯ ರೂಪವನ್ನು ಪಡೆದುಕೊಳ್ಳುತ್ತೆ. ಅದು ಸಹಜವಾಗಿ ಮಮತಾ ಬ್ಯಾನರ್ಜಿ, ಸುವೇಂದು ಅಧಿಕಾರಿ ಇವರೆಲ್ಲರಿಗೂ ಕೂಡ ಒಂದು ರೀತಿಯಲ್ಲಿ ಪೊಲಿಟಿಕಲ್ ಮೈಲೇಜ್ ಅನ್ನ ಕೊಡುತ್ತೆ. ಅದಾದ ನಂತರ ನಿಮಗೆ ಗೊತ್ತಿರುವ ಹಾಗೆ 2011ರಲ್ಲಿ ಟಿಎಂಸಿ ಸರ್ಕಾರ ಬರುತ್ತೆ, ಮಮತಾ ಬ್ಯಾನರ್ಜಿ ಮುಖ್ಯಮಂತ್ರಿ ಆಗ್ತಾರೆ. ಆದ್ರೆ ಆ ಸಂದರ್ಭದಲ್ಲಿ ಸುವೇಂದು ಅಧಿಕಾರಿ ಸಂಸದರಾಗಿ ಕೆಲಸವನ್ನ ಮಾಡ್ತಿರ್ತಾರೆ. ಅಂತಿಮವಾಗಿ 2016ರ ಸಂದರ್ಭದಲ್ಲಿ ಶಾಸಕರಾಗಿ ಆಯ್ಕೆ ಆಗ್ತಾರೆ. ಆಗ ಪಶ್ಚಿಮ ಬಂಗಾಳದಲ್ಲಿ ಮಮತಾ ಬ್ಯಾನರ್ಜಿ ಸರ್ಕಾರದಲ್ಲಿ ಟ್ರಾನ್ಸ್ಪೋರ್ಟ್ ಸಚಿವರಾಗಿ ಆಯ್ಕೆ ಆಗ್ತಾರೆ. ಒಟ್ಟಾರೆಯಾಗಿ ಮಮತಾ ಬ್ಯಾನರ್ಜಿಯ ಬಲಗೈ ಬಂಟನ ರೀತಿಯಲ್ಲಿರ್ತಾರೆ. ಮಮತಾ ಬ್ಯಾನರ್ಜಿಯ ಬ್ರೈನ್ ಎನ್ನುವ ರೀತಿಯಲ್ಲೂ ಕೂಡ ಕರೆಯಲಾಗ್ತಿರುತ್ತೆ. ಚುನಾವಣೆಗೆ ತಂತ್ರಗಾರಿಕೆಯನ್ನು ರೂಪಿಸ್ತಾ ಇರ್ತಾರೆ. ಒಂದು ರೀತಿಯಲ್ಲಿ ಟಿಎಂಸಿಯಲ್ಲಿ ಒಂದು ಸ್ವಲ್ಪ ಅಗ್ರೆಸಿವ್ ನೇಚರ್ನ ನಾಯಕರು ಅಂತ ಅಂದಾಗ ಸುವೇಂದು ಅಧಿಕಾರಿ ಅಂತಿದ್ರು. ಅವ್ರ ಮೇಲೆ ಬೇರೆ ಬೇರೆ ಆರೋಪಗಳು ಕೂಡ ಇತ್ತು ಬಿಡಿ. ಅಗ್ರೆಸಿವ್ ಅಂದ್ರೆ ತೀರಾ ಅಗ್ರೆಸಿವ್ ಎನ್ನುವಂಥ ರೀತಿಯಲ್ಲಿ ಬೆದರಿಕೆ ಆಗ್ತಾರೆ, ಹಾಗೆ ಹೀಗೆ ಇಂಥ ಒಂದಷ್ಟು ಆರೋಪಗಳೆಲ್ಲವೂ ಕೂಡ ಇತ್ತು. ಒಟ್ಟಾರೆಯಾಗಿ ಅಗ್ರೆಸಿವ್ ನೇಚರ್ನ ನಾಯಕ ಅಂತ ಹೇಳಿ ಕರೆಸಿಕೊಳ್ತಾ ಇದ್ರು. ಟಿಎಂಸಿಲಿ ಎಲ್ಲವೂ ಕೂಡ ಚೆನ್ನಾಗಿತ್ತು. ಹಂತ ಹಂತವಾಗಿ ಸುವೇಂದು ಅಧಿಕಾರಿ ಟಿಎಂಸಿಯಲ್ಲಿ ಬೆಳಿತಾನೆ ಇದ್ರು. ಅವರಿಗೆ ಸಾಕಷ್ಟು ವಿಧಾನಸಭಾ ಕ್ಷೇತ್ರಗಳ ಜವಾಬ್ದಾರಿ ಕೊಟ್ಟಂತ ಕಾರಣಕ್ಕಾಗಿ ಹೆಚ್ಚು ಕಡಿಮೆ ಒಂದು 50ರಿಂದ 60 ವಿಧಾನಸಭಾ ಕ್ಷೇತ್ರಗಳಲ್ಲಿ ಪ್ರಭಾವ ಬೀರುವಷ್ಟರ ಮಟ್ಟಿಗೆ ಸುವೇಂದು ಅಧಿಕಾರಿ ಬೆಳೆದು ನಿಂತಿರ್ತಾರೆ. ಹೀಗಿದ್ದಂಥ ಸುವೇಂದು ಅಧಿಕಾರಿ ಮೇಲೆ 2 ಗಂಭೀರವಾದಂಥ ಆರೋಪ ಕೇಳಿ ಬರುತ್ತೆ. ಒಂದು ಶಾರದಾ ಚಿಟ್ ಫಂಡ್ ಹಗರಣ. ಈ ಹಗರಣ ಏನು ಅಂದ್ರೆ ಒಂದು ಫೋಂಜಿ ಸ್ಕೀಮ್ ಇದು. ಈ ಜನರಿಂದ ಹಣವನ್ನು ಕಲೆಕ್ಟ್ ಮಾಡಿ ಡಬಲ್ ಹಣವನ್ನು ಕೊಡ್ತೀವಿ ಅಂತ ಹೇಳುವಂಥ ಸ್ಕೀಮ್ ಅದು. ಅದರಲ್ಲಿ ಸಾಕಷ್ಟು ಜನರಿಗೆ ಮೋಸ ಆಗುತ್ತೆ, ಅವರ ಹಣ ಬರೋದಿಲ್ಲ. ಹೆಚ್ಚು ಕಡಿಮೆ ಒಂದು 10,000 ಕೋಟಿಯ ಹಗರಣ. ಹಾಗೆ ಇದರ ಸಂಸ್ಥಾಪಕ ಸುವೇಂದು ಅಧಿಕಾರಿ ಮೇಲೆ ಒಂದು ಆರೋಪವನ್ನು ಮಾಡಿರ್ತಾರೆ. ನನ್ನಿಂದ ಹಣ ತೆಗೆದುಕೊಂಡಿದ್ದಾರೆ, ಲಂಚ ತಗೊಂಡಿದ್ದಾರೆ, ಅದಾದ ಬಳಿಕ ನನಗೆ ಬ್ಲಾಕ್ ಮೇಲ್ ಮಾಡ್ತಿದ್ದಾರೆ ಎನ್ನುವಂಥ ರೀತಿಯಲ್ಲಿ.
ಸಿಬಿಐ ಇಡಿ ತನಿಖೆ ಆರಂಭ ಆಗುತ್ತೆ. ಸುವೇಂದು ಅಧಿಕಾರಿಯ ವಿಚಾರಣೆಯನ್ನು ಕೂಡ ಸಿಬಿಐ ಅಧಿಕಾರಿಗಳು ಆ ಸಂದರ್ಭದಲ್ಲಿ ನಡೆಸಿರ್ತಾರೆ. ಸಾಕಷ್ಟು ಟಿಎಂಸಿ ನಾಯಕರ ಹೆಸರು ಕೇಳಿ ಬಂದಿರುತ್ತೆ, ಅದರಲ್ಲಿ ಸುವೇಂದು ಅಧಿಕಾರಿಯ ಹೆಸರು ಕೂಡ ಇರುತ್ತೆ. ಇನ್ನೊಂದು ಹಗರಣ ಅಂದ್ರೆ ಈ ನಾರದ ಸ್ಟಿಂಗ್ ಆಪರೇಷನ್ ಹಗರಣ. ಈ ನಾರದ ಎನ್ನುವಂಥ ನ್ಯೂಸ್ನವ್ರು ಏನ್ ಮಾಡ್ತಾರೆ ಅಂದ್ರೆ, ಉದ್ಯಮಿ ಎನ್ನುವಂಥ ವೇಷವನ್ನ ತೊಟ್ಟು ರಾಜಕಾರಣಿಗಳನ್ನ ಭೇಟಿಯಾಗಿ ತನಗೆ ಯಾವುದೋ ಜಾಗ ಬೇಕು ಅಂತನೋ ಅಥವಾ ನನ್ನ ಉದ್ಯಮಕ್ಕೆ ಇನ್ನೇನೋ ಬೇಕು ಅಂತಲೇ ಕೇಳ್ತಾರೆ. ಆ ಸಂದರ್ಭದಲ್ಲಿ ಒಂದಷ್ಟು ನಾಯಕರು ಲಂಚ ಕೇಳಿರ್ತಾರೆ, ಅವರಿಗೆ ಲಂಚವನ್ನ ಕೂಡ ಕೊಟ್ಟು ಅದನ್ನು ವಿಡಿಯೋ ರೆಕಾರ್ಡ್ ಮಾಡಿಕೊಳ್ಳಲಾಗಿರುತ್ತೆ. ಅದರಲ್ಲಿ ಸುವೇಂದು ಅಧಿಕಾರಿಯ ಒಂದು ವಿಡಿಯೋ ಕೂಡ ಇರುತ್ತೆ. ಅದು ಕೂಡ ಆ ಸಂದರ್ಭದಲ್ಲಿ ಹಲ್ಚಲ್ ಎಬ್ಬಿಸಿರುತ್ತೆ. ಇದೇ ಅಮಿತ್ ಶಾ ಸುವೇಂದು ಅಧಿಕಾರಿ ಸೇರಿದಂತೆ ಟಿಎಂಸಿ ನಾಯಕರನ್ನ ಮುಗ್ಗ ಬೈದಿರ್ತಾರೆ. ಇವರೆಲ್ಲರೂ ಕೂಡ ಭ್ರಷ್ಟರು, ಲಂಪಟರು, ಲಂಚಕೋರರು ಎನ್ನುವಂಥ ರೀತಿಯಲ್ಲಿ. ಆ ಹಗರಣ ಆ ಸಂದರ್ಭ ಬಹಳ ಸದ್ ಮಾಡುತ್ತೆ. ಸಿಬಿಐ ಎಂಟ್ರಿ ಕೊಡುತ್ತೆ, ಇಡಿ ಕೂಡ ಎಂಟ್ರಿ ಕೊಡುತ್ತೆ. ಇಷ್ಟೆಲ್ಲ ಆಗ್ತಾ ಇರುತ್ತಾ. ಇದೇ ಸಂದರ್ಭ 2020 ಸಂದರ್ಭದಲ್ಲಿ ಇದ್ದಕ್ಕಿದ್ದ ಹಾಗೆ ಸುವೇಂದು ಅಧಿಕಾರಿ ತಮ್ಮ ಸಚಿವ ಸ್ಥಾನಕ್ಕೆ ರಾಜೀನಾಮೆ ಕೊಡ್ತಾರೆ. ಅದಾದ ಬಳಿಕ ಟಿಎಂಸಿ ಪ್ರಾಥಮಿಕ ಸದಸ್ಯತ್ವ ಸ್ಥಾನಕ್ಕೂ ಕೂಡ ರಾಜೀನಾಮೆಯನ್ನು ಕೊಡ್ತಾರೆ. ಅದಾದ ನಂತರ ಈ ನಾರದ ಹಗರಣಕ್ಕೆ ಸಂಬಂಧಪಟ್ಟ ಹಾಗೆ ಓರ್ವ ಟಿಎಂಸಿ ನಾಯಕರನ್ನು ಕೂಡ ಆ ಸಂದರ್ಭದಲ್ಲಿ ಬಂಧಿಸಿರ್ತಾರೆ. ಇಂಥ ಒಂದಷ್ಟು ಬೆಳವಣಿಗೆ ಆಗ್ತಿರುತ್ತೆ. ಹಾಗೆ ಇದ್ದಕ್ಕಿದ್ದ ಹಾಗೆ ಸುವೇಂದು ಅಧಿಕಾರಿ ಬಿಜೆಪಿಗೆ ಸೇರ್ಪಡೆ ಆಗಿಬಿಡ್ತಾರೆ. ಒಂದಷ್ಟು ಮಂದಿಗೆ ನಿರೀಕ್ಷಿತ ಅನಿಸ್ತು, ಇನ್ನೊಂದಷ್ಟು ಮಂದಿಗೆ ಅನಿರೀಕ್ಷಿತ ಅನಿಸ್ತು. ಒಟ್ಟಾರೆಯಾಗಿ ಪಶ್ಚಿಮ ಬಂಗಾಳದ ರಾಜಕಾರಣದಲ್ಲಿ ಒಂದು ದೊಡ್ಡ ಶಿಫ್ಟ್ ಆಗಿಬಿಡ್ತು ಆ ಸಂದರ್ಭದಲ್ಲಿ. ಆಗ ಸುವೇಂದು ಅಧಿಕಾರಿ ಕೊಟ್ಟಂತ ಕಾರಣ ಏನಪ್ಪಾ ಅಂದ್ರೆ, ಮಮತಾ ಬ್ಯಾನರ್ಜಿ ಸೋದರಳಿಯ ಅಭಿಷೇಕ್ ಬ್ಯಾನರ್ಜಿಯ ಹಿಡಿತ ಪಕ್ಷದಲ್ಲಿ ಜಾಸ್ತಿ ಆಗ್ತಿದೆ. ನಾವೆಲ್ಲರೂ ಕೂಡ ಮೂಲದಿಂದ ಪಕ್ಷವನ್ನ ಕಟ್ಕೊಂಡು ಬಂದಂತವರು ನಮಗೆ ಯಾವುದೇ ರೀತಿಯಲ್ಲೂ ಕೂಡ ಜವಾಬ್ದಾರಿ ಕೊಡ್ತಾ ಇಲ್ಲ, ನಮ್ಮನ್ನ ಕಡೆಗಣಿಸಲಾಗ್ತದೆ, ಮೂಲೆ ಗುಂಪು ಮಾಡಲಾಗ್ತಾ ಇದೆ ಎನ್ನುವ ರೀತಿಯಲ್ಲಿ. ಜೊತೆಗೆ ಪ್ರಶಾಂತ್ ಕಿಶೋರ್ ಚುನಾವಣಾ ತಂತ್ರಜ್ಞ, ಅವರು ಕೂಡ ವಿಪರೀತ ಮೂಗು ತೂರಿಸುತ್ತಿದ್ದಾರೆ ಎನ್ನುವ ರೀತಿಯಲ್ಲೂ ಕೂಡ ಆರೋಪವನ್ನು ಮಾಡಿ ಸುವೇಂದು ಅಧಿಕಾರಿ ಪಕ್ಷದಿಂದ ಹೊರಗಡೆ ಬರ್ತಾರೆ. ಹೊರಗಡೆ ಬಂದಾದ ಬಳಿಕ 2021ರಲ್ಲಿ ಚುನಾವಣೆ ಬರುತ್ತೆ. ಆ ಚುನಾವಣೆಯಲ್ಲಿ ಬಿಜೆಪಿ ಪ್ರಪ್ರಥಮ ಬಾರಿಗೆ 50 ಕ್ರಾಸ್ ಆಗಿಬಿಡುತ್ತೆ. 2016ರಲ್ಲಿ 3 ಸೀಟ್ ಇದ್ದಿದ್ದು 77 ಸ್ಥಾನಕ್ಕೆ ಹೋಗುತ್ತೆ. ಅದರಲ್ಲಿ ಸುವೇಂದು ಅಧಿಕಾರಿಯ ಪಾತ್ರವೂ ಕೂಡ ದೊಡ್ಡದಿರುತ್ತೆ. ಆ ವಿಧಾನಸಭಾ ಕ್ಷೇತ್ರದಲ್ಲಿ ಸುವೇಂದು ಅಧಿಕಾರಿಯನ್ನ ಸೋಲಿಸಬೇಕು ಅಂತ ಹೇಳಿ ಮಮತಾ ಬ್ಯಾನರ್ಜಿ ಸುವೇಂದು ಅಧಿಕಾರಿಯ ವಿಧಾನಸಭಾ ಕ್ಷೇತ್ರಕ್ಕೆ ಬರ್ತಾರೆ, ನಂದಿಗ್ರಾಮಕ್ಕೆ. ಆದರೆ ಮಮತಾ ಬ್ಯಾನರ್ಜಿಯೇ ಸೋತೋಗ್ಬಿಡ್ತಾರೆ 1956 ಓಟುಗಳಿಂದ. ಈ ಬಾರಿ ಬಿಜೆಪಿ 207 ಸ್ಥಾನಗಳನ್ನು ಗೆದ್ದುಕೊಂಡಿದೆ. ಅದರಲ್ಲಿ ಸುವೇಂದು ಅಧಿಕಾರಿಯ ಪಾತ್ರವೂ ಕೂಡ ಬಹಳ ದೊಡ್ಡ ಮಟ್ಟಿಗಿದೆ. ಜೊತೆಗೆ ಮಮತಾ ಬ್ಯಾನರ್ಜಿಯನ್ನೇ ಈ ಬಾರಿ ಸುವೇಂದು ಅಧಿಕಾರಿ ಅವರದ್ದೇ ವಿಧಾನಸಭಾ ಕ್ಷೇತ್ರಕ್ಕೆ ಹೋಗಿ ಸೋಲಿಸಿ ಬಿಟ್ಟಿದ್ದಾರೆ. ಹಾಗಾದ್ರೆ ಸುವೇಂದು ಅಧಿಕಾರಿಯನ್ನು ಯಾಕೆ ಮುಖ್ಯಮಂತ್ರಿ ಮಾಡಿದ್ರು ಅಂತ ನಾವು ನೋಡ್ತಾ ಹೋಗೋದಾದ್ರೆ, ಸಾಕಷ್ಟು ಹೆಸರುಗಳೆಲ್ಲವೂ ಕೂಡ ಕೇಳಿ ಬರ್ತಾ ಇತ್ತು. ಆದರೆ ಆಡಳಿತದ ಬಗ್ಗೆ ಹೆಚ್ಚು ಅನುಭವ ಇರುವಂತವರು ಸುವೇಂದು ಅಧಿಕಾರಿ, ಬಿಜೆಪಿ ಗೆಲುವಿನಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿದಂತವರು ಸುವೇಂದು ಅಧಿಕಾರಿ, ಟಿಎಂಸಿಯ ಸ್ಟ್ರಾಟಜಿಗಳನ್ನು ಬಹಳ ಚೆನ್ನಾಗಿ ಬಲ್ಲಂತವರು ಸುವೇಂದು ಅಧಿಕಾರಿ. ಆ ಕಾರಣಕ್ಕಾಗಿ ಅವರಿಗೆ ಇದೀಗ ಮುಖ್ಯಮಂತ್ರಿ ಸ್ಥಾನವನ್ನು ನೀಡಲಾಗಿದೆ. ಆದರೆ ಒಂದಷ್ಟು ಜನರ ಆಕ್ಷೇಪ ಇದ್ದೇ ಇದೆ, ಮೂಲ ಬಿಜೆಪಿ ಕೊಡಬೇಕಿತ್ತು, ಟಿಎಂಸಿಯಿಂದ ಬಂದಂತವರಿಗೆ ಕೊಟ್ಟಿದ್ದಾರೆ ಎನ್ನುವಂತ ರೀತಿಯಲ್ಲಿ. ಆದರೆ ಪಶ್ಚಿಮ ಬಂಗಾಳದಲ್ಲಿ ಏನಾಗುತ್ತೆ ಅಂದ್ರೆ, ಕಮ್ಯುನಿಸ್ಟ್ ಪಕ್ಷದಲ್ಲೇ ಇದ್ದವರೇ ಅದಾದ ಬಳಿಕ ಕಾಂಗ್ರೆಸ್ನಲ್ಲಿ ಇದ್ದವರೇ ಕಮ್ಯುನಿಸ್ಟಿಗೆ ಬಂದಿದ್ದು, ಕಮ್ಯುನಿಸ್ಟಲ್ಲಿ ಇದ್ದವರೇ ಟಿಎಂಸಿ ಬಂದಿದ್ದು, ಟಿಎಂಸಿಲಿ ಇದ್ದವರೇ ಬಿಜೆಪಿ ಬಂದಿದ್ದು. ಹಾಗೆ ಜನ ಶಿಫ್ಟ್ ಆಗ್ತಿರ್ತಾರೆ, ಪಕ್ಷಗಳು ಮಾತ್ರ ಬೇರೆ ಬೇರೆ. ಈಗ ಪಶ್ಚಿಮ ಬಂಗಾಳದಲ್ಲಿ ಆಗಿರೋದು ಕೂಡ ಅದೇ. ಒಟ್ಟಾರೆಯಾಗಿ ಒಳ್ಳೆ ಆಡಳಿತವನ್ನು ನೀಡಲಿ ಅಂತ ಬಯಸೋಣ. ಯಾಕಂದ್ರೆ ಆರಂಭದಲ್ಲಿ ಕಾಂಗ್ರೆಸ್ ಇತ್ತು 52ರಿಂದ 77ರವರೆಗೆ. ಅವ್ರ ಬಗ್ಗೆ ಒಂದಷ್ಟು ಆಕ್ಷೇಪಗಳು ಕೇಳಿಬಂತು. ಕಮ್ಯುನಿಸ್ಟರು ಬಂದರು, ಅವ್ರ ಬಗ್ಗೆ ವಿಪರೀತ ಆರೋಪಗಳು. ಟಿಎಂಸಿ ಬಂತು, ಅವ್ರ ಮೇಲೂ ಕೂಡ ಅದಾದ ಬಳಿಕ ಆರೋಪ ಕೇಳಿಬಂತು, ಪ್ರಮುಖವಾಗಿ ಲ್ಯಾಂಡ್ ಆರ್ಡರ್ ಸಂಬಂಧಪಟ್ಟ ಹಾಗೆ. ಈಗ ಬಿಜೆಪಿ ಬಂದಿದೆ. ನೋಡೋಣ ಪಶ್ಚಿಮ ಬಂಗಾಳದಲ್ಲಿ ಹೊಸ ಶೋಕೆ ಆರಂಭ ಆಗುತ್ತಾ, ಏನ್ ಕತೆ ಎನ್ನುವಂತ ರೀತಿಯಲ್ಲಿ. ನಿಮ್ಗೆ ಅನಿಸುತ್ತೆ ಕಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ. ಧನ್ಯವಾದ.